ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಅಡ್ಮಿಷನ್ ಆಗೋಣ ಅಂತ ಹೋಗ್ತಾ ಇದ್ದೀನಿ. ಯಾವ ಕಾಲೇಜ್ಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಟೈಮ್ 9:30 ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಬಾಯ್. ಗಾಡಿ ತೆಗೆದು ಕಾಯ್ತಾ ಇದ್ದಾರೆ, ನಡೀರಿ ಹೋಗೋಣ. ನಾನಿವಾಗ ಫಸ್ಟು ನಮ್ಮ ಕಾಲೇಜ್, ನಾನು PU ಓದಿದ್ದು NDRK ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದೆ ನಮ್ಮ ಕಾಲೇಜಲ್ಲಿ, ಅದಕ್ಕೆ ಫಸ್ಟು ನಮ್ಮ ಕಾಲೇಜ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ದೆನ್ ಅಡ್ಮಿಷನ್ ಆಗೋಕ್ಕೆ ಕಲಾ ಕಾಲೇಜ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇರೋದು ನಮ್ಮ ಕಾಲೇಜು. M ಕೃಷ್ಣ PU ಕಾಲೇಜ್ NDRK ಇನ್ಸ್ಟಿಟ್ಯೂಷನ್. ನಮ್ಮ ಕಾಲೇಜ್ ಬಗ್ಗೆನೇ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ, ಪ್ರೀವಿಯಸ್ ವ್ಲಾಗಲ್ಲಿದೆ. ನೀವು ಇನ್ನೂ ನೋಡಿಲ್ಲ ಅಂದರೆ ಒಂದು ಸತಿ ನೋಡಿ. ಬಂದಿದ್ದೀನಿ ಗೈಸ್ ಕಾಲೇಜ್ ಹತ್ರಕ್ಕೆ. ಟೈಮ್ ಇವಾಗ 9:40 ಆಗಿದೆ. ನಾನು ಕಾಲೇಜಿಗೆ ಒಂದು ವಾರದಿಂದ ಏನೋ ಬಂದಿದ್ದೆ, ಆ ವ್ಲಾಗ್ನೂ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೇ ಚೆಕ್ ಮಾಡ್ಕೊಂಡಿಲ್ಲ ದಯವಿಟ್ಟು ನೋಡಿ. ನನಗೆ ಸ್ವಲ್ಪ ಶೀತ ಆಗಿರೋ ಕಾರಣ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಇದ್ದರೆ ಐ ಆಮ್ ಸಾರಿ. ನೆಕ್ಸ್ಟ್ ವೀಡಿಯೋ ಅಷ್ಟೊತ್ತಿಗೆ ಹುಷಾರಾಗ್ತೀನಿ, ವಾಯ್ಸ್ ಸರಿ ಮಾಡ್ಕೋತೀನಿ. 5 ನಿಮಿಷದಲ್ಲಿ ಕೆಲಸ ಆಗೋಯ್ತು. ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಸರ್ ಇದ್ದಿದ್ದಕ್ಕೆ ಹೆಂಗೋ ಬೇಗ ಆಗೋಯ್ತು. ಇವಾಗ ಹೋಗೋಣ, ಕಲಾ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಡ್ಮಿಷನ್ ಆಗೋಣ ಅಂತ. ಇವತ್ತೇ ಅಡ್ಮಿಷನ್ ಆಗುತ್ತಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ. ಹೊಸ ಬಸ್ ಸ್ಟ್ಯಾಂಡಿಂದ ದಾಸರಕೊಪ್ಪಲು ಬಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಬೆಳಗ್ಗೆನೇ ಅಂದರೆ 9:45 ಅಷ್ಟೊತ್ತಿಗೆ ಬಂದಿರೋ ಕಾರಣ ಬಸ್ ತುಂಬ ರಶ್ ಆಗಿದೆ. ಎಲ್ಲ ಸ್ಟೂಡೆಂಟ್ಸೇ ಇರ್ತಾರೆ ಈ ಟೈಮಲ್ಲಿ. ಒಂದು 11:30 ಅಥವಾ 12 ಅನ್ನಂಗೆ ಬಂದರೆ ಸ್ವಲ್ಪ ಜನ ಕಡಿಮೆ. ಸಾಲ್ಗಾಮೆ ಗೇಟಲ್ಲಿ ಇಳಿದು ಹೋಗ್ತಾ ಇದ್ದೀನಿ. ನೋಡಿ, ಇದೇ ಕಲಾ ಕಾಲೇಜ್ ಎಂಟ್ರೆನ್ಸ್. ಈ ಕಾಲೇಜ್ಗೆ ನಾನಿವತ್ತು ಜಾಯಿನ್ ಆಗೋಣ ಅಂತ ಬಂದಿರೋದು. ಗೌರ್ಮೆಂಟ್ ಕಾಲೇಜ್ ಇದು. ಬ್ಯಾಕ್ ಕ್ಯಾಮ್ರಾನೇ ಮಾಡೋಕ್ಕಾಗ್ತಾ ಇಲ್ಲ ಗೈಸ್, ಎಲ್ಲ ಜನ ಇದ್ದಾರೆ. ನಾನು ಹಿಂಗೆ ಒಬ್ಬಳೇ ಓಡಾಡ್ತಿರೋದು ಇದೇ ಫಸ್ಟ್ ಟೈಮ್. ಯಾವಾಗಲೂ ಅಪ್ಪ ಅಮ್ಮ ಇಲ್ಲ ಅಕ್ಕ ಆರೆಲ್ಸ್ ನನ್ನ ಫ್ರೆಂಡ್ಸ್ ಆದರೂ ಇರ್ತಾಯಿದ್ರು. ಫಸ್ಟ್ ಟೈಮ್ ಒಬ್ಬಳೇ ಹೋಗ್ತಾಯಿದ್ದೀನಿ, ಒಂಚೂರು ಭಯ ಆಗ್ತಾಯಿದೆ, ಅದಕ್ಕೆ ಬ್ಯಾಕ್ ಕ್ಯಾಮ್ರಾನೇ ಮಾಡೋಕ್ಕಾಗ್ತಾ ಇಲ್ಲ. ಹೋಗಿದ್ದ ಕೆಲಸ ಆಗಲಿಲ್ಲ ಗೈಸ್. ಅವರು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಫಸ್ಟು, ನೆಕ್ಸ್ಟ್ ಆಫ್ಲೈನಲ್ಲಿ ಬನ್ನಿ ಅಂತ ಹೇಳಿದ್ರು. ಸೊ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಆಟೋ ಹೊತ್ಕೊಂಡು. ಇವಾಗ ಆಟೋ ಇಳಿದು ಕೃಪಕ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಜುನ್ನು ನೋಡ್ಬೇಕು ಅನ್ನಿಸ್ತಾ ಇತ್ತು, ಸೊ ಇಲ್ಲೇ ಆಟೋ ಇಳಿದು ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿಲ್ಲ, ಮುಖ ಎಲ್ಲ ಒಂಥರ ಆಗೋಗಿದೆ ಹುಷಾರಿಲ್ದಲೆ. ಈ ಬಿಸಿಲು ಥೂ. ಇದೇ ಜುನ್ನು ಅವರ ಮನೆ. ನಾನು ಪ್ರೀವಿಯಸ್ ವ್ಲಾಗ್ಗಳು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಇದೇ ಜುನ್ನು ಅವ್ರ ಮನೆ ಅಂತ. ದಟ್ಸ್ ಓಕೆ, ನೋಡಿಲ್ಲ ಅಂತ ಅಂದರು ಇನ್ನೊಂದು ಸತಿ ಚೆಕ್ ಮಾಡ್ಕೊಳ್ಳಿ. ಅಮ್ಮ ಮಗಳು ಎದ್ದಿದ್ದಾರೋ ಇಲ್ವೋ ನೋಡೋಣ ಬನ್ನಿ. ಸೋಮವಾರ ಜೋರಾಗೆ ನಡೀತಾ ಇದೆ. ಕಾಣಿಸ್ತಾ ಇಲ್ಲ ಬಿಡಿ. అత్త ఏది సంచొత్త తాత అమ్మమ్మ ನಿದ್ದೆ ಮಾಡು ಅಂತ ಅಂದ್ರೆ ಅತ್ತೆ 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 ಅಂತ ಎದ್ದೇಳ್ತಾಳೆ. ತಲಾಟೆ ಜುನ್ನು, ಮತ್ತೆ ಸ್ಮೈಲ್ ಬೇರೆ. ಅತ್ತೆ ಏನು ಮಗ್ನೆ? ಅಮ್ಮ ಬೈದ್ರಾ ಜುನ್ನು? ಅಮ್ಮ ಬೈದ್ರಾ? ಅಮ್ಮ ಬೈದ್ರಾ? ఏమనే మగనే అమ్మ? అమ్మ ఏమనే? నువ్వు చెప్పు ఏమనే అమ్మా? ಮಾನ್ವಿಕ್ ಬಂದ? ಅದು ಮಾನ್ವಿಕಣ್ಣ. ಮಾನ್ವಿಕು ಮಾನ್ವಿಕು ಮಾನ್ವಿಕು
ತುರ್ತವಳೆ. తీసుకొని వచ్చావా? వావ్ జును నాకా కుక్కీ? కుకీ కావాలా నీకు? ಅತ್ತಕ್ಕೆ ಸಂಜು ಜುನು ಈ ಸಂಜು ಅತ್ತಕ್ಕೆ ಇದು ಸಂಜು ಅತ್ತಕ್ಕೆ ಒಂದು ಕೊಟ್ಟಿರಿ ಯೋಚನೆ ಮಾಡ್ತಾವಳೆ. ಕೊಡ್ಲ ಬೇಡ ಕೊಡ್ಕ ಅತ್ತಕ್ಕೆ ಈ ಸಂಜುಗೆ. ಓ ಥ್ಯಾಂಕ್ ಯು. ಚೆನ್ನಾಗೈತೆ ಕೃಪಕ. ಎಷ್ಟೊಂದು ಚೊಕೋ ಚಿಪ್ಸ್ ಇದೆ ನೋಡಿ. ನೋಡಿ ಗೈಸ್ ಎಷ್ಟೊಂದು ಚೊಕೋ ಚಿಪ್ಸ್ ಇದೆ. ಅಯ್ಯಪ್ಪ ಫೋಕಸ್ ಆಗ್ತಾ ಇಲ್ಲ. ಹಾಂ ಇವಾಗ ಕಾಣಿಸ್ತಾ ಇದೆಯಾ? ಎಷ್ಟು ಸುಂದರ. ಡಿಸ್ಟರ್ಬ್ ಮಾಡಬೇಡ. ದೇವ್ರು ಬಂದ್ಬಿಟ್ಟು ಬಂದಾಯ್ತು. ದೇವ್ರು ಬಂದಿದೆ. ಜುನ್ನು ಅವ್ರು ಬಂದಿದೆ. ತಗೊಳ್ಳಿ ನೀವು ಎದ್ರುಕೋಬೇಡಿ. ಅಯ್ಯೋ ಜುನು ಬಂತು ಮಕ್ಕಳಮ್ಮ ನೋಡಿ. ಜುನು ಸರಿ ಸಾರಿ ಮಗನೇ ಸಾರಿ. ಇಲ್ಲಿ ಇದು ಅಯ್ಯೋ ಈಗ ನೋಡಿ ಬಿಸ್ಕೆಟ್ ಕೊಟ್ಟ ತಕ್ಷಣ ನೋಡಿ ಗೈಸ್ ಎಷ್ಟು ಆರಾಮಾಗಿ ದೇವ್ರು ಬಿಟ್ಟೋಗುತ್ತೆ. ಹೋಯ್ತು ದೇವ್ರಿನ. ಸಂಜು ಕೊಟ್ಟು ಸಂಜುಗೆ ದೇವ್ರು బిట్టయితా. సంజున చేసింది. జున్ను ఆ బిస్కెట్ తగొత్తిని. ముచ్చుబాయను షటప్ చేయి. ಕೊಡು ಮಗನೇ ಪ್ಲೀಸ್. ನಂದಿದು ಇದು ಇಕ್ಕಡುಂದಿ. ನೀ ಬಿಸ್ಕೆಟ್ ತಿನ್ನು. ನಿನ್ನ ಬಿಸ್ಕೆಟ್ ನೀನು ತಿನ್ನು, ನನ್ನ ಬಿಸ್ಕೆಟ್ ನಾನು ತಿಂತೀನಿ. ಕೊಡು. ಅಯ್ಯೋ ಎಷ್ಟು ನೋಡಿದ್ರಾ ನಾನು ಎಷ್ಟು ಒಳ್ಳೆ ಮಗು ಅಂದ್ರೆ ಅರ್ಧ ನನಗಿಟ್ಟು ಮುಕ್ಕಾಲು ಅವಳು ತಗೊಂತವಳೆ. ಅದ್ರಲ್ಲಿ ಇನ್ನು ಸ್ವಲ್ಪ ಅವರಮ್ಮಂಗೆ. ಥ್ಯಾಂಕ್ ಯು. ದೇವ್ರು ಬಿಟ್ಟೋಗಿದೆ ಗೈಸ್. ಇವಾಗ ನಾರ್ಮಲ್ జులు ఏడ్చేది ఎలా? పడిపోయా. ಬಾಬಾ ಏನ್ ಪ್ರೀತಿ ಜುನು. ಅಯ್ಯೋ ಚದುಕೋಕಿಲ್ಲ. ಬಾಬಾ ಅಯ್ಯೋ ಗುಂಡು ಅಯ್ಯೋ ಮುದ್ದು ಸಕ್ಕತ್ತಾಗಿದೆಯಾ హలో ఇప్పుడు సంజునే భయపడిపోతా చూడు. ఏం చేసేసి ಹಿಂಗೇನಾ? ಬಾರಿಗೆ ಇಟ್ಕೊಳ್ಳೋಕ ಜುನ್ನ
ಏ ಬಾರ ಗೊಯ್ಯ ಗೊಯ್ಯ ಅದು ಸಂಜೆ ಹೊತ್ತ ಗೊಯ್ಯ ಅದು ಗೊಯ್ಯ ಹೊತ್ತ ಅಯ್ಯೋ ಅದೊತ್ತ ಗೊಯ್ಯ అయిపోయింది పట్టుకొని పోతుంది ఇప్పుడు అద్దం అద్దం ಗೊಯ್ಯ ಇಟ್ಕೋ ಇಟ್ಕೋ ಜುನನ ನೋಡೋಣ ಅಂತ ಹಾಕೋತಾ ಇದ್ದೀವಿ ಈ ಮಹಾ ಜುನ ಡ್ಯಾನ್ಸ್ ಜುನ ಡ್ಯಾನ್ಸ್ ಏನೇ ಆ ಕುರ್ಚಿನಿ ಮರ್ತಪಟ್ಟಿ ಮರ್ತಪಟ್ಟಿ ಅತ್ತ ಮಾಮನು ಮೆಮ್ಮೆ ಚೆನ್ನಾಗಿ ನಿದ್ದೆ ಎಲ್ಲ ಮಾಡಿ ಎದ್ವಿ. ಒಳ್ಳೆ ಮಳೆ ಬರ್ತಾ ಇದೆ ನೋಡಿ, ಸಖತ್ತಾಗಿ ಬರ್ತಾ ಇದೆ ಮಳೆ. ನಮ್ಮ ತಾತನ ಚೀಲ ಈಗ. ಯಾರ್ಯಾರು ನಿಮ್ಮ ಮನೆಗಳು ಈ ಥರ ಆಗ್ತೀರ ಅಂತ ಕಮೆಂಟ್ ಹಾಕಿ. ಹೀಗೆ ಹಾರಿಕೊಂಡು ಗಾಯ್ಸ್ ಟೀ ಕುಡಿಯೋಣ ಬಂದ್ರು. ಮಿಟ್ಟಿ ಇಲ್ವಲ್ಲಮ್ಮ. ಹೊರಗಡೆ ಒಳ್ಳೆ ಮಳೆ ಬರ್ತಾ ಇದೆ ಗೈಸ್. ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ನಾನಂತೂ. ಮುಖ ಎಲ್ಲ ಊದೋಗೋ ರೇಂಜಲ್ಲಿ. ಇವಾಗ ಸ್ವಲ್ಪ ರೆಡಿಯಾಗಿ ಮನೆಗೆ ವಾಪಸ್ ಹೋಗ್ಬೇಕು. ಜುನ್ನು ಪಾಪು ಅವರೆಲ್ಲ ಹಾಸ್ಪಿಟಲ್ಗೆ ಹೋಗ್ತಾರೆ, ನನ್ನ ಮನೇಲಿ ಬಿಟ್ಬಿಟ್ಟು ಹೋಗ್ತಾರೆ. ಮನೆಗೆ ಹೋಗಿ ಏನೇನು ಮಾಡ್ತೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ನೀರಲ್ಲಿ ಕೂರಿಸ್ದಂಗೆ ಎತ್ಕೊಂಡು ಹೋಗ್ತಿದ್ಯಾ ನೀನು? ನೀರಲ್ಲಿ ಕೂರಬಾರ್ದು, ಇವತ್ತು ಟೈಮ್ ಆಗೋಗಿದೆ. ಅದು ಫಾಸ್ಟಾಗಿ ರೆಡಿ ಆಗಬೇಕು. ಯಾರ್ ಗೋಯಿಂಗ್ ಟು ಹಾಸ್ಪಿಟಲ್. ಇನ್ನೇನು ಮನೆಗೆ ಹೋಗೋದಲ್ವಾ ಅಂತ ಇಲ್ಲಿ ಹೇಗೆ ಬಂದೋ ಅದೇ ಥರ ರೆಡಿ ಆಗಿದ್ದೀನಿ. ಹೆಂಗೆ ಜುನು ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್. ಅವಳಿಗಿನ್ನೂ ಫ್ರೆಂಡ್ಸ್ ಅನ್ನಕ್ಕೆ ಬರಲ್ಲ ಗೈಸ್, ಬರೀ ಹಾಯ್ ಅಷ್ಟೇ. ಅತ್ತೇನು ಮಗನೆ? ಮಾಮನು ಮಾಮ ಕ್ಯಾನ್ಸಲ್, ಬರೀ ಅತ್ತೆ. ನಮ್ಮ ಜುನು ಫ್ರಾಕ್ ಕಲೆಕ್ಷನ್ಸ್ ನೋಡಿ, ಎಲ್ಲ ಪಳ 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 ಅಂತ ಇದ್ದಾವೆ. ಬೋಡಿ ಸೊಸೆ ಐ ಸೊಸೆ, ಅತ್ತೆ ಕಡೆ ಒಂಚೂರಾದ್ರೂ ಕರುಣಿಸು. ವಾಟ್ ಅನ್ನ ಮಗನೇ, ವಾಟ್ ಅತ್ತೆ ಅನ್ನಲ್ಲ. ಗುಂಡು ಬಿಸಿ ಆಗ್ತಾ ಇದೆ, ಗೊತ್ತಾಗ್ತಿರ್ಲಿಲ್ಲ. ಸಂಜೆ ಹಾಯ್. ಹೇರ್ ಡ್ರೈ ಮಾಡ್ಕೋತಾ ಇದ್ದೀರಾ ಜುನು? ಹೇರೇ ಇಲ್ವಲ್ಲ ಮಗ್ನೆ. ನಿಂಗೆ ದಣ್ಣ ಬಿಡ್ತಾ ಪ್ಲೀಸ್. ಜುನು ಹೊರಗೆ ಬಾ ನೀನು. ಓಹೋ ಓ ಬೇಡ ಹೋಗ್ ನೀನು. ಬರೀ ತಲಾಟೆ. ಸುಮ್ಮನೆ ಕುತ್ಕೋ, ಸಿಟ್ ಡೌನ್, ಕೈ ಕಟ್ಟು. ಕುಂಕುಮ ತೆಗ್ದು ಹಚ್ಚದೆ ನಾನು ಕಣ್ಣು ತುಂಬ ಇಟ್ಟಿರ್ತಾಳೆ. ಏನ್ ಬೇಕು? ಅಲ್ಲಿ ಟ್ರೇ ಇದೆಯಲ್ಲ ಅಲ್ಲಿ ಸೈಡಲ್ಲಿ ಲೈಟ್ ಬಜ್ಜು ನಾಲ್ಕದ್ದು ನೋವೇ ಪೆಟ್ಕೊ ನೋವೆ. ಅಮ್ಮನ ಮೇಲೆ ಪ್ರೀತಿ, ಹಂಗ ಅರ್ಶಿನ ಕುಂಕುಮ ಇಡ್ತಾಳೆ. ಸುಡುತ್ತೆ. ವಾಯ್ಸ್ ನೋಡಿ ನಂದು ಕರ ಕರ ಗರ ಗರ ವಾಯ್ಸ್ ಆಗೈತೆ. ದಂಡ ಪೆಟ್ಟು ಮಗನೇ, ನಮಸ್ಕಾರ ಮಾಡ್ಕೋ ದೇವ್ರಿಗೆ. ಸುಡುತ್ತೆ ಜುನು, ಮುಟ್ಬೇಡ ಏನೂನು. ಇದು ಪಟ್ಕೋ.
ಮಕ್ಳನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದು ಎಷ್ಟು ಕಷ್ಟ ನೋಡಿ. ಅಯ್ಯಯ್ಯಯ್ಯೋ, ಭೂಮಿ ಎಲ್ಲ ತಂಪಾಗಿ ಕೂಲಾಗಿದೆ ಗೈಸ್. ವೆದರ್ ಹಾಸನಲ್ಲಿ ಸೂಪರಾಗಿ ಅನಿಸ್ತಾ ಇದೆ ಈ ವೆದರು. ಯಾರ್ಯಾರು ಹಾಸನಲ್ಲೇ ಇದ್ದು ಈ ವೆದರ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಹಾಕಿ. ನಾನು ತಿಳ್ಕೊತೀನಿ ನಮ್ಮ ಹಾಸನವರು ಎಷ್ಟು ಜನ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ. ಮನೆ ಒಳಗೆ ಕಾವು ಕಾವು ಕೃಪಕ, ಹೊರಗಡೆ ತಣ್ಣಗಿದೆ. ಎಲ್ಲಿ 6 ಗಂಟೆ ಆದ್ರೂ ಬರ್ಲಿಲ್ವಲ್ಲ ಅಣ್ಣ? ಫೋನ್ ಮಾಡಿದ್ನಲ್ಲ, ಅದು ಮಳೆ ಜಾಸ್ತಿ ಬರ್ತೈತೆ ಅನ್ಸುತ್ತೆ. ಇಲ್ಲಿ ಬರ್ತಾನೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಫುಲ್ ಪ್ಯಾಕಪ್ ಜುನು. ಇವಾಗ ನೋಡಿ, ಇವಾಗಾದ್ರೆ ಉಗಿಯೋಕ್ಕಾಗಲ್ಲ, ಇವಾಗ ಗೊತ್ತೇ ಆಗಲ್ಲ. ಆಟೋದಲ್ಲಿ ಹೋಗ್ತಾರೆ. ಟ್ಯೂಷನ್ ಇಟ್ಟಿದ್ದೀನಿ. ಛತ್ರಿ ಹಿಡ್ಕೊಂಡು ಟ್ಯೂಷನ್ಗೆ ಬಿಡಕತ್ತೆ. ಯಾಕೆ ಇನ್ ಟ್ಯೂಷನ್ ಶುರುವಾಯ್ತು, ನಾನು ಇನ್ನೆಲ್ಲೂ ಓಡಾಡಂಗಿಲ್ಲ. ಅಯ್ಯೋ ಮಾಮ, ಅದಿ ಪಟ್ಕೊಂಡು ಕೂತದಿ. ಇಲ್ಲೇ ವರ್ಷ ಅವರು. ಬಾಯ್ ಚುನ. ಟ್ಯೂಷನಿಗೆ ಮಕ್ಕಳು ಬಂದಿರ್ತಾರೆ. ಇವಾಗ ನಮ್ಮ ಟ್ಯೂಷನ್ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು. ಜಾಸ್ತಿ ಮಕ್ಕಳು ಬಂದಿರಲ್ಲ ಅನ್ಸುತ್ತೆ. ನೋಡೋಣ ಬನ್ನಿ. ನಾವು ಗೈಸ್ ಟ್ಯೂಷನ್ ಸ್ಟಾರ್ಟ್ ಮಾಡಿ ತುಂಬ ತಿಂಗಳಾಯಿತು. ಇವಾಗ ಅವರಿಗೆ ಸಮ್ಮರ್ ಹಾಲಿಡೇಸ್ ಇದ್ದಿದ್ದ ಕಾರಣಕ್ಕೆ ಮಾತ್ರ ರಜಾ ಕೊಟ್ಟಿದ್ವಿ. ಇವತ್ತಿಂದ ಮತ್ತೆ ರೀಓಪನ್ ಮಾಡ್ತಾ ಇದ್ದೀವಿ ನಮ್ಮ ಟ್ಯೂಷನ್ನ. ಯಾರ್ಯಾರು ಬಂದಿದ್ದಾರೋ ನನಗೂ ಗೊತ್ತಿಲ್ಲ. ಬನ್ನಿ ಹೋಗಿ ನೋಡೋಣ. 6:30 ಆಗಿದೆ ಟೈಮು. ಟ್ಯೂಷನ್ ಟೀಚರೇ ಲೇಟ್. 3 ಜನ ಬಂದಿದ್ದಾರೆ. ನಮ್ಮಮ್ಮನೂ ಬಂದ್ಬಿಟ್ಟೈತೆ. ಛತ್ರಿ ಒಳಗಿಡೋಣ. ಹೌದು, ನಿಮಗೊಂದು ವಾರ ಆದ್ಮೇಲೆ ದಾರಿ ಕಾಣಿಸ್ತಾ? ಟ್ಯೂಷನ್ ಟೀಚರ್ ರೀಓಪನ್ ಮಾಡಿದೀವಿ ಗೈಸ್ ನಮ್ಮ ಟ್ಯೂಷನ್ನ. ಯಾರಿಗಪ್ಪ ನೀರು? ಮತ್ತೆ ಟಾಯ್ಲೆಟ್ ಅಂದ್ರೆ ನಾನು ಕಳ್ಸಲ್ಲ. ವಾವ್, ಯಾಕೆ ಇವತ್ತು ಫ್ರೇಮ್ ಚೇಂಜ್ ಆಗೈತೆ? ಬರೀತಾ ಇದೆಯಾ, ಆಕ್ಟಿಂಗ್ ಮಾಡ್ತಾ ಇದೆಯೋ? ಓಕೆ. I ಸ್ಕೇಲ್ ಅಲ್ಲೇ ನೋಡು. ಅದೇ ಬೆಳಗ್ಗೆ ಚಿಯಾ ಸೀಡ್ಸ್ನ ಕುಡಿಯೋದೇ ಮರ್ತೋಗಿದ್ದೆ. ಇವಾಗ ಕುಡಿತಾ ಕೂತಿದ್ದೀನಿ. ನಿನಗೇನೋ ನಿನ್ನ ಪ್ರಾಬ್ಲಮ್ಮು? ಸ್ವಲ್ಪ ಬ್ಯಾಕ್ ಪೇನ್ ಅಂತ. ಉಗ್ರು ಕಡಿಬೇಡ, ಹೊಡಿತೀನಿ ಉಗ್ರು ಕಚ್ಚಿದ್ರೆ. ಬ್ಯಾಕ್ ಪೇನ್ ಅಂತೆ. ಟ್ಯೂಷನ್ನ ಮಾಡಿ ನನ್ನ ಡೇನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.